ಆದಷ್ಟು ಬೇಗ ನನ್ನ ಪ್ರೀತಿನ ಭೈರವಿ ಹತ್ರ ಹೇಳ್ಕೋಬೇಕು. ಅದಕ್ಕೆ ಅವಳು ಒಪ್ಪಿ ನಮ್ಮ ಮದುವೆ ನಿರ್ವಿಘ್ನವಾಗ್ಲಪ್ಪ. ನಾವಿಬ್ರು ಗಂಡ ಹೆಂಡತಿಯಾಗಿ ದೇವಸ್ಥಾನಕ್ಕೆ ಬರೋ ಹಾಗಾಗ್ಲಿ ದೇವ್ರೆ, ಪ್ಲೀಸ್. ದೇವ್ರೆ, ನನ್ನ ಈ ಪ್ರಾರ್ಥನೆ ನನ್ನ ಅಕ್ಕನಿಗೋಸ್ಕರ. ಈ ಹರಕೆ ಪೂಜೆ ಎಲ್ಲ ಅವಳಿಗಾಗೆ. ಅವಳಾದಷ್ಟು ಬೇಗ ಹುಷಾರಾಗೋ ತರ ಮಾಡು ದೇವ್ರೆ. ಕಷ್ಟ ಕೊಡೋದ್ರ ಜೊತೆಗೆ ಅದನ್ನ ಎದುರಿಸೋ ಶಕ್ತಿನೂ ಕೊಡಮ್ಮ. ವಿರಾಟ್, ವಿರಾಟ್ ಕಳ್ಳ ಎಷ್ಟೇ ಚಾಲಾಕಿ ಆಗಿದ್ರೂನು ಒಂದಲ್ಲ ಒಂದ್ ಕ್ಲೂ ಬಿಟ್ಟು ಹೋಗಿರ್ತಾನೆ. ಹಾಗೆ ಮನೇಲಿ ನಿಮ್ ಕೈ ನೋಡ್ದಾಗ ನನಗ್ ಅನುಮಾನ ಬಂತು. ಕಾರಲ್ಲಿ ಬರ್ತಾ ಹಾಗೆ ಯೋಚನೆ ಮಾಡ್ಕೊಂಡ್ ಬಂದೆ. ನಿಮ್ಮಣ್ಣ ಮಿಸ್ ಆಗಿದ್ದಾನೆ ಅಂತ ಹೇಳಿ ರೀಸನ್ ಕೊಟ್ಟು ಮನೆಗ್ ಕೆಲ್ಸಕ್ ಬರ್ದೇ ಇದ್ದಿದ್ದು, ಯಾವ್ದೋ ಹುಡುಗಿ ಬಂದು ನಿಮ್ಮನ್ನ ಸೇವ್ ಮಾಡಿದ್ಲು ಅಂತ ಹೇಳಿದ್ದು, ಹಾಗೆ ನಿಮ್ ಕೈಯಲ್ಲಾಗಿರೋ ಗಾಯ, ಇದನ್ನೆಲ್ಲ ತಾಳೆ ಹಾಕ್ತಾ ಗೊತ್ತಾಯ್ತು ನೀವೇ ವಿರಾಟ್ ಅಂತ. ಅದು ಭೈರವಿ ಅವರೇ, ವೇಟ್, ಇನ್ನು ಹೇಳೋದಿದೆ ನನಗೆ. ವಸುಂಧ್ರಾ ಅವ್ರ ಮನೆ ಬಗ್ಗೆ, ಅವ್ರ ಬಗ್ಗೆ ಚೆನ್ನಾಗ್ ಗೊತ್ತಿರೋ ತರ ಮಾತಾಡಿದ್ದು, ಒಂದೇ ಸಮಯದಲ್ಲಿ ದಿಲ್ಜೀತು ವಿರಾಟ್ ಅನ್ನೋ ಕ್ಯಾರೆಕ್ಟರ್ನ ಮ್ಯಾನೇಜ್ ಮಾಡ್ತಾ ನನ್ನನ್ ಯಾಮಾರ್ಸಿದ್ದು, ಸತ್ಯದ ಜೊತೆ ಸುಳ್ಳನ್ನ ಚೆನ್ನಾಗ್ ಮಿಕ್ಸ್ ಮಾಡಿ ವಾಸ್ತವ ತಲೆ ಮೇಲೆ ಹೊಡೆದಾಗೆ ಹೇಗ್ ಬಿಂಬಿಸಿದ್ರಿ ಅಲ್ವಾ? ಭೈರವಿ, ಅದು ಪ್ಲೀಸ್ ನಾನು ಹೇಳೋದನ್ ಸ್ವಲ್ಪ. ವಿರಾಟ್, ನನಗ್ ಸತ್ಯ ಗೊತ್ತಾಗ್ಬೇಕು. ಯಾಕೆ ನಾಟಕ, ಯಾಕೆ ವೇಷ? ಡ್ರೈವರ್ ತರ ವೇಷ ಮರೆಸ್ಕೊಂಡು ನಮ್ಮನೆಗ್ ಬರೋ ಅವಶ್ಯಕತೆ ಏನಿತ್ತು? ಅದು ಭೈರವಿ, ನಾನು ಹೇಳೋದನ್ನ ಸ್ವಲ್ಪ. ಓ, ನನಗೀಗ ಅರ್ಥ ಆಯ್ತು. ಮೋಸ್ಟ್ಲಿ ನಿಮ್ಮಮ್ಮ ವಸುಂಧ್ರಾ ಅವರೇ ನಿಮಗೆ ಈ ತರ ಕೆಲ್ಸ ಮಾಡಕ್ಕೆ ಕಳ್ಸಿರ್ತಾರೆ ಅಲ್ವಾ? ನನ್ ಹಿಂದೆ ಸ್ಪೈ ತರ ಕೆಲ್ಸ ಮಾಡಕ್ಕೆ. ಅಂದ್ರೆ ಈಗಾಗ್ಲೇ ಸುಮಾರು ಸಲ ನಾನ್ ನಿಮ್ಮಮ್ಮನ್ ವಿರುದ್ಧ ಬಿಸ್ನೆಸ್ ಅಲ್ಲಿ ನಿಂತಿದ್ದೀನಿ ಅಲ್ವಾ? ಸೊ ನಾನ್ ಏನ್ ಮಾಡ್ತೀನಿ, ನನ್ ಬಿಸ್ನೆಸ್ ಹೆಜ್ಜೆ ಏನು, ನನ್ ಸೀಕ್ರೆಟ್ಸ್ ಗಳೆಲ್ಲ ಏನು ಅಂತ ತಿಳ್ಕೊಂಡು ನೀವ್ ಅವ್ರಿಗೆ ಹೇಳ್ತಿರ್ತೀರಾ. ಇದೇ ತಾನೇ ನೀವ್ ಮಾಡ್ತಿರೋ ಕೆಲ್ಸ. ವೆರಿ ಗುಡ್. ಒಬ್ಬ ಎಜುಕೇಟೆಡ್ ಬಿಸ್ನೆಸ್ ಮ್ಯಾನ್ ಆಗಿ ನೀವ್ ಮಾಡೋ ಕೆಲ್ಸನೇ ಇದು. ಭೈರವಿ, ಪ್ಲೀಸ್ ಸ್ಟಾಪ್ ಇಟ್. ನಿಜ ಏನು ಅನ್ನೋದನ್ನ ನಾನ್ ಹೇಳ್ತೀನಿ. ನಿಮಗ್ ನೀವೇ ಇಮ್ಯಾಜಿನ್ ಮಾಡ್ಕೊಂಡು ಏನೇನೋ ಕನ್ಕ್ಲೂಷನ್ ಮಾಡಬೇಡಿ. ನೀವ್ ಅನ್ಕೊಂಡ್ ಹಾಗೆ ಏನೂ ಇಲ್ಲ. ಮತ್ ಯಾಕೆ ಸುಳ್ಳು ಹೇಳಿದ್ರಿ ಅದನ್ನ ಹೇಳಿ. ನೋಡಿ, ದೇವಸ್ಥಾನ ಅನ್ನೋ ಪವಿತ್ರ ಜಾಗದಲ್ಲಿ ದೇವ್ರ ಮುಂದೆ ನಿಂತಿದ್ದೀರಾ. ಈಗ ಇನ್ನೂ ಸುಳ್ಳು ಹೇಳಿ ಮತ್ತೆ ಮೋಸ ಮಾಡಕ್ ನೋಡ್ಬೇಡಿ. ಹೇಳ್ತೀನಿ, ಎಲ್ಲ ಹೇಳ್ತೀನಿ. ನಾನು ಡ್ರೈವರ್ ಆಗಿ ನಿಮ್ ಮನೆಗ್ ಬಂದಿದ್ದು ಹೌದು, ಆದ್ರೆ ಅದಕ್ಕೆ ಕಾರಣ ಬೇರೆ ಯಾರು ಅಲ್ಲ. ಮತ್ತೆ ಏನ್ ಕಾರಣ? ನನಗೀಗ್ಲೇ ಗೊತ್ತಾಗ್ಬೇಕು. ಅದು ಅದು ನಾನಿಷ್ಟೆಲ್ಲ ಮಾಡ್ತಿರೋದಕ್ಕೆ ಕಾರಣ ಪ್ರೀತಿ. ವಾಟ್? ಹೌದು ಭೈರವಿ, ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಎಷ್ಟು ಅಂದ್ರೆ ಅದನ್ನು ನಾನು ಪದಗಳಲ್ಲಿ ಹೇಳಕ್ ಸಾಧ್ಯ ಇಲ್ಲ. ಅಷ್ಟು ಪ್ರೀತಿಸ್ತಾ ಇದ್ದೀನಿ. ನೀನಿಲ್ದೆ ನನ್ನ ಜೀವನನ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗಲ್ಲ. ಐ ಲವ್ ಯು ಭೈರವಿ.
ನಿಮ್ಮನ್ನ ಲವ್ ಮಾಡಕ್ ಶುರು ಮಾಡಿದ್ದು ಈಗಿಂದ ಅಲ್ಲ. ನೀವು ನನಗೆ ಪರಿಚಯ ಆಗೋ ಮೊದಲೇ ತುಂಬಾ ದಿನಗಳ ಹಿಂದೆಯಿಂದ ನಾನು ನಿಮ್ಮನ್ನ ಇಷ್ಟಪಡ್ತಾ ಇದ್ದೀನಿ. ವಿರಾಟ್, ಏನ್ ಹೇಳ್ತಿದ್ದೀರಾ? ತುಂಬಾ ದಿನಗಳ ಹಿಂದೆ ಅಂದ್ರೆ ಏನರ್ಥ? ಸುಮಾರು 5-6 ತಿಂಗಳ ಹಿಂದೆ. ಏನು? ಹೌದು ಭೈರವಿ, ಮೊದಲು ನೀವು ನನ್ನ ಕನ್ಸಲ್ಲಿ ಬಂದ್ರಿ, ಆಮೇಲೆ ಯಾವಾಗಲೂ ಬರೋಕ್ ಶುರು ಮಾಡಿದ್ರಿ. ನನಗಾಗ್ಲೇ ನಿಮ್ಮ ಮೇಲೆ ಫೀಲಿಂಗ್ ಶುರುವಾಗಿದ್ದು. ನನಗೆ ಸಿಂಧು ಅಂತ ಒಬ್ಳು ಫ್ರೆಂಡ್ ಇದ್ಲು. ಅವಳಿಗೆ ಈ ವಿಷಯ ಹೇಳಿದಾಗ ನನ್ನ ಜೀವನದಲ್ಲಿ ನನ್ನ ಹುಡುಗಿಯಾಗಿ ಅವಳು ಬರ್ತಾಳೆ ಅಂತ ಹೇಳ್ತಿದ್ಲು. ಅಂದ್ರೆ ವಿರಾಟ್ ನನ್ನ ಹತ್ರ ಕಂಚನ್ ಹುಡುಗಿ ಅಂತ ಹೇಳಿದ್ದು ನನ್ ಬಗ್ಗೆನಾ? ವಿರಾಟ್ ಪ್ರೀತಿಸಿದ ಹುಡುಗಿ ನಾನೇ. ಆವಾಗ್ಲೂ ನಾನೇ, ಈವಾಗ್ಲೂ ನಾನೇ. ಆದ್ರೆ ವಿರಾಟ್ ಕಣ್ಣಿಗೆ ಆಪರೇಷನ್ ಆದಾಗ್ಲಿಂದ ವಿರಾಟ್ ಯಾವತ್ತೂ ನನ್ನ ನೋಡೇ ಇರ್ಲಿಲ್ಲ. ನನ್ ಮುಖದ ಪರಿಚಯ ಕೂಡ ಅವರಿಗಿಲ್ಲ. ಆದ್ರೆ ವಿರಾಟ್ ಪ್ರೀತಿಸಿದ ಹುಡುಗಿ ನಾನೇ. ನನ್ನ ಫ್ರೆಂಡ್ ಸಿಂಧು ಹೇಳ್ದ ಹಾಗೆ ನಿಮ್ಮ ಸ್ಕೆಚ್ನ ಬಿಡಿಸಿದ್ದೆ. ಅದು ಈಗಲೂ ನನ್ನ ಹತ್ರ ಹಾಗೇ ಇದೆ. ಆದರೆ ಈಗ ಸಿಂಧು ಇಲ್ಲ. ಅವಳಿದ್ದಿದ್ರೆ ಇದೆಲ್ಲ ನಿಜ ಅಂತ ಈಗಲೇ ನಿಮ್ಮ ಮುಂದೆ ಬಂದು ಹೇಳ್ತಾ ಇದ್ಲು. ಸಿಂಧು ಬಂದು ನಿಜ ಹೇಳೋದಲ್ಲ, ನಾನೇ ಸಿಂಧು. ಆದರೆ ಸಿಂಧು ಈಗಿಲ್ಲ. ಒಂದು ಆಕ್ಸಿಡೆಂಟಲ್ಲಿ ಅವರ ಎಂಟೈರ್ ಫ್ಯಾಮಿಲಿ ತೀರ್ಕೊಂಡ್ಬಿಟ್ರು. ನೀವು ಬೇಕಾದ್ರೆ ನಮ್ಮ ಮನೆಗೆ ಬಂದು ಆ ಸ್ಕೆಚ್ನ ನೋಡ್ಬೋದು. ನನ್ನ ಪ್ರೀತಿ ನಿಜ. ನೀವು ನನ್ನ ನಂಬೋದು. ನನ್ನ ಪ್ರೀತಿನ ಒಪ್ಕೋಬೋದು. ಪ್ಲೀಸ್ ಭೈರವಿ, ನನ್ನ ಪ್ರೀತಿನ ಒಪ್ಕೊಳ್ಳಿ. ಏನಾಯ್ತು ಭೈರವಿ? ನಾನು ಇಷ್ಟೆಲ್ಲ ಮಾತಾಡ್ತಾನೆ ಇದ್ದೀನಿ. ಇಷ್ಟು ದಿನ ನನ್ನ ಹೃದಯದಲ್ಲಿ ಬಚ್ಚಿಟ್ಟ ಪ್ರೀತಿನ ನಿಮ್ಮ ಮುಂದೆ ಹೇಳ್ಕೊತಾ ಇದ್ದೀನಿ. ಆದ್ರೆ ನೀವೇನೂ ಮಾತಾಡ್ತಾನೆ ಇಲ್ಲ. ಏನಾದ್ರೂ ಹೇಳಿ ಭೈರವಿ, ಪ್ಲೀಸ್. ನೀವು ಹೀಗಿದ್ರೆ ನಂಗೆ ಭಯ ಆಗತ್ತೆ.